friends, all of you welcome to Kalajyoti Academy YouTube channel. Today I am going to make a video about 6th standard English Marusinchana activity book. You want to support my channel, please like and share the videos to your friends and subscribe the channel. Picture reading. Topic: Express your vision. Worksheet 1. Activity 1. Read the story using picture clues. One day the sun was shining, the dog was sleeping and the cat was also sleeping. But the hen saw a fox. Help, help, she cried. The cat and the dog hid in a dustbin. The hen flew into a hut. The fox went to the forest. Activity 2. Observe the pictures and discuss about the things what you see in the picture. ನೋಡ್ರಿ, ಈ ಚಿತ್ರವನ್ನು ಗಮನಿಸ್ರಿ. ಇಲ್ಲಿ ನೀವು ಏನು ನೋಡ್ತೀರಿ ಅನ್ನೋದನ್ನು ಡಿಸ್ಕ್ರೈಬ್ ಮಾಡಬೇಕು, ಹೇಳಬೇಕು. ಇದು ಒಟ್ಟಾರೆಯಾಗಿ ಈ ಚಿತ್ರವನ್ನು ಗಮನಿಸಿದರೆ ಏನು, ಒಂದು ಜೂ, ಒಂದು ಪ್ರಾಣಿ ಸಂಗ್ರಹಾಲಯ ಐತಿ. ಸೋ ಮೆನಿ ಎನಿಮಲ್ಸ್ ಆರ್ ದೇರ್. ಎಲಿಫೆಂಟು, ಟೈಗರ್, ಜಿರಾಫೆ, ಡಕ್, ಜೀಬ್ರಾ. ಸೋ ಮೆನಿ ಪೀಪಲ್ಸ್ ಆರ್ ವಿಸಿಟ್ ದ ಜೂ ಟು ಸಿ ದ ಎನಿಮಲ್ಸ್. ನೆಕ್ಸ್ಟ್ ಒನ್. Put a right at the end of each statement if you agree with it. ಇಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟಾರ, ಅವು ನೀವು ಒಪ್ಕೊಳ್ಳೋದಾದರೆ, ಅಗ್ರಿ ಆದರೆ ರೈಟ್ ಮಾರ್ಕ್ ಹಾಕ್ರಿ ಅಂತ ಹೇಳ್ಯಾರ. ಮೊದಲನೇದು ಏನೈತ್ರಿ, ಐ ಆಮ್ ಏಬಲ್ ಟು ಸ್ಪೀಕ್ ಅಬೌಟ್ ದ ಪಿಕ್ಚರ್. ನೀವು ಈ ಪಿಕ್ಚರ್ ಬಗ್ಗೆ ಮಾತನಾಡಲಿಕ್ಕೆ ಏಬಲ್, ಸಮರ್ಥರಿದ್ರೆ ರೈಟ್ ಮಾರ್ಕ್ ಹಾಕ್ರಿ. ಐ ಆಮ್ ಏಬಲ್ ಟು ಐಡೆಂಟಿಫೈ ಆಬ್ಜೆಕ್ಟ್ಸ್ ಆ್ಯಂಡ್ ಎನಿಮಲ್ಸ್ ಇನ್ ದ ಪಿಕ್ಚರ್. ಪ್ರಸ್ತುತ ಈ ಚಿತ್ರದಲ್ಲಿರ್ತಕ್ಕಂಥ, ಈ ಜೂನಲ್ಲಿರ್ತಕ್ಕಂಥ ಎನಿಮಲ್ಸ್ಗಳನ್ನಾಗಿರ್ಬೋದು, ಆಬ್ಜೆಕ್ಟ್ಸ್, ವಸ್ತುಗಳನ್ನಾಗಿರ್ಬೋದು, ನೀವು ಗುರುತಿಸೋಕೆ ಸಮರ್ಥರಾದ್ರೆ, ಐಡೆಂಟಿಫೈ ಮಾಡಿದ್ರೆ ರೈಟ್ ಮಾರ್ಕ್ ಹಾಕ್ರಿ. ಐ ಆಮ್ ಏಬಲ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಮೈ ಫ್ರೆಂಡ್ಸ್ ರಿಲೇಟೆಡ್ ಟು ದ ಪಿಕ್ಚರ್. ನೀವು ಈ ಒಂದು ಚಿತ್ರವನ್ನು ನೋಡಿದಾಗ ನಿಮ್ಗಾದಂಥ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹೇಳ್ಕೊಳ್ಳೋಕೆ ಸಮರ್ಥರಾಗಿದ್ದೀರಾ, ಸಮರ್ಥರಾಗಿದ್ದರೆ ರೈಟ್ ಮಾರ್ಕ್ ಹಾಕ್ರಿ. ಆಕ್ಟಿವಿಟಿ 3. ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಸ್ಪೀಕ್ ಅ ಫ್ಯೂ ಸೆಂಟೆನ್ಸ್ ವಿತ್ ದ ಹೆಲ್ಪ್ ಆಫ್ ಕ್ಲೂಸ್. ಇಲ್ಲಿ ಚಿತ್ರ ಕೊಟ್ಟರ, ಚಿತ್ರದ ಕೆಳಗೆ ಕೆಲವು ಕ್ಲೂಸ್ ಕೊಟ್ಟಾರ. ಆ ಕ್ಲೂಸ್ನ ಬಳಸ್ಕೊಂಡು ನಾವೇನು ಮಾಡಬೇಕು, ಸೆಂಟೆನ್ಸ್ನ ರಚನೆ ಮಾಡಬೇಕು. ಕ್ಲೂಸ್: ಕೋಂಬು, ನೀಟ್, ಹೇರ್. ಐ ಕೋಮ್ ಮೈ ಹೇರ್. ಸಿಗ್ನಲ್, ಲೈಟ್ಸ್, ಜೀಬ್ರಾ ಕ್ರಾಸಿಂಗ್. ಐ ಫಾಲೋ ದ ಟ್ರಾಫಿಕ್ ರೂಲ್ಸ್. ಪೀಪಲ್ ಕ್ರಾಸ್ ದ ರೋಡ್ ಬೈ ಜೀಬ್ರಾ ಕ್ರಾಸಿಂಗ್. 2 ಸೆಂಟೆನ್ಸ್ ಅದಾವ್ರಿ ಇಲ್ಲೇ. ನೆಕ್ಸ್ಟ್ ಒನ್, ಇಲ್ಲಿ ಚಿತ್ರ ನೋಡ್ರಿ, ಚಿತ್ರದ ಕೆಳಗೆ ಏನು ಕ್ಲೂ ಕೊಟ್ಟಾರ. ಬಾತ್ ಟಬ್, ಬಾಯ್, ಎಂಜಾಯಿಂಗ್. ಐ ಟೇಕ್ ಅ ಬಾತ್ ಎವ್ರಿ ಡೇ. ನೀವು ಬೇರೆ ಬೇರೆ ಶಬ್ದಗಳನ್ನು ಬಳಸ್ಕೊಂಡು ಬೇರೆ ಬೇರೆ ಸೆಂಟೆನ್ಸ್ನು ಕೂಡ ರಚನೆಯನ್ನು ಮಾಡಬಹುದು. ನೆಕ್ಸ್ಟ್ ಒನ್, ಇಲ್ಲೊಂದು ಪೇಂಟರ್ ಅದನ್ನು. ಬ್ರಷು, ಬೋರ್ಡು, ಪೇಂಟಿಂಗ್, ಕಲರ್ಸ್, ಕ್ಯಾನ್ವಾಸ್. ಐ ಲವ್ ಪೇಂಟಿಂಗ್. ಬೇರೆ ಬೇರೆ ಸೆಂಟೆನ್ಸ್ನು ನೀವು ಮಾಡಬಹುದು. ಪುಟ್ ಅ ರೈಟ್ ಎಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಇಫ್ ಯು ಅಗ್ರಿ ವಿತ್ ಇಟ್. ಐ ಆಮ್ ಏಬಲ್ ಟು ಸ್ಪೀಕ್ ಅ ಫ್ಯೂ ಸೆಂಟೆನ್ಸ್ ವಿತ್ ದ ಹೆಲ್ಪ್ ಆಫ್ ಕ್ಲೂಸ್. ಈ ಕ್ಲೂನ ಸಹಾಯದಿಂದ ನೀವು ಫ್ಯೂ ಸೆಂಟೆನ್ಸ್ ಅಂದರೆ ಕೆಲವು ಸೆಂಟೆನ್ಸ್ಗಳನ್ನು, ವಾಕ್ಯಗಳನ್ನು ರಚನೆ ಮಾಡಿ ಮಾತಾಡೋ ಸಾಮರ್ಥ್ಯ ನಿಮಗೆ ಬಂದರೆ ರೈಟ್ ಮಾರ್ಕ್ ಹಾಕ್ರಿ. ರೀಡಿಂಗ್ ಕಾಂಪ್ರಹೆನ್ಷನ್. ಟಾಪಿಕ್: ಅನ್ಲಾಕ್ ದ ಇಮ್ಯಾಜಿನೇಷನ್. ವರ್ಕ್ಶೀಟ್ 2. ಆಕ್ಟಿವಿಟಿ 1. ರೀಡ್ ದ ಸ್ಟೋರಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಮೈ ಫ್ರೆಂಡ್ ಟಿಕಲ್ಸ್. ಐ ಹ್ಯಾವ್ ಅ ಫ್ರೆಂಡ್ ನೇಮ್ಡ್ ಟಿಕಲ್ಸ್. ಟಿಕಲ್ಸ್ ಈಸ್ ವೆರಿ ಸ್ಮಾಲ್. ಹಿ ಹ್ಯಾಸ್ ಗ್ರೇ ಫರ್. ಟಿಕಲ್ಸ್ ಹ್ಯಾಸ್ 2 round ears and a black nose. Tickles has a long tail. Tickles' favorite food is cheese. Tickles is afraid of cats. Do you know what kind of animal Tickles is? First question. What is my friend name? Tickles is my friend name. Is Tickles small or big? Tickles is small. What color is Tickles' fur? Grey color is Tickles' fur. What food does Tickles like the most? Cheese. What is Tickles afraid of? Rat. Which animal is Tickles? Cat. Activity 2. Man's best friend. ಇಲ್ಲೊಂದು ಪೋಯಮ್ ಕೊಟ್ಟಾರಿ, ಚಿತ್ರ ಕೊಟ್ಟಾರ. ಪೋಯಮನ್ನು ನೀವೇ ಓದ್ಕೋರಿ. ಓದ್ತಾ ಹೋದರೆ ಲೇಟ್ ಆಗುತ್ತೆ, ಟೈಮ್ ಭಾಳ ಆಗುತ್ತೆ. ಇಲ್ಲಿ ಕ್ವಶನ್ಸ್ ಕೊಟ್ಟಾರಲ್ಲ, ಕ್ವಶನ್ಗೆ ಆನ್ಸರ್ ಹೇಳ್ತೀನಿ. ರೀಡ್ ದ ಪೋಯಮ್ ಅಬೋವ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವಾಟ್ ಈಸ್ ದ ಟೈಟಲ್ ಆಫ್ ದಿಸ್ ಪೋಯಮ್? ಬ್ಯೂಟಿಫುಲ್ ನೇಚರ್. What do you think is the man's best friend? Nature is the man's best friend. Find the rhyming words for the following words. Side, hide, play, away, do, to. Thanks for watching. ಧನ್ಯವಾದಗಳು.